ಎಲ್ಲ ವಿದ್ಯಾರ್ಥಿಗಳಿಗೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಯಾರ್ಯಾರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ, ಯಾರ್ಯಾರಿಗೆ ಕಾಲೇಜ್ ಅಲಾಟ್ ಆಗಿದೆ ಅಂತ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡೋದಕ್ಕೆ ನಿಮಗೆ ಸೆಪ್ಟೆಂಬರ್ 26 ಸಂಜೆ 5:30 ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಅಷ್ಟರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ, ಸೊ ಯಾರ್ಯಾರಿಗೆ ಕಾಲೇಜ್ ಅಲಾಟ್ ಆಗಿರುತ್ತೆ, ಸೊ ಅಂತ ವಿದ್ಯಾರ್ಥಿಗಳು ನೀವು ಕಾಲೇಜ್ಗೆ ಹೋಗಿ ಕಾಲೇಜ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಇಂಪಾರ್ಟೆಂಟ್ ಸ್ಟೆಪ್ನ ಫಾಲೋ ಮಾಡಬೇಕು, ಸೊ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಲ್ಲಿ ನಿಮ್ಗೆ ಏನಾದರೂ ಕಾಲೇಜ್ ಅಲೌಟ್ ಆಗಿದ್ರೆ, ಸೊ ನಿಮಗೆ ಆ ಒಂದು ಕಾಲೇಜ್ ಏನಾದರೂ ಇಷ್ಟ ಇದ್ರೆ, ಅಲ್ಲಿ ನೀವು ಅಡ್ಮಿಷನ್ ಮಾಡಬೇಕು ಅಂತ ಇದ್ರೆ, ಸೊ ಇಲ್ಲಿ ನಿಮಗೆ ರಿಪೋರ್ಟಿಂಗ್ ಮಾಡೋದಕ್ಕೆ ಸೆಪ್ಟೆಂಬರ್ 26ನೇ ತಾರೀಕು ಸಂಜೆ 5:30 ಕೂಡ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಯಾರ್ಯಾರಿಗೆ ಕಾಲೇಜ್ ಅಲಾಟ್ ಆಗಿರುತ್ತೆ ರಿಪೋರ್ಟಿಂಗ್ ಮಾಡೋದಕ್ಕೆ ನೀವು ಫಸ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಕಾಲೇಜ್ ಇಷ್ಟ ಇದೆ, ನೀವು ಅಲ್ಲಿ ರಿಪೋರ್ಟಿಂಗ್ ಮಾಡ್ತೀರಾ, ಅಡ್ಮಿಷನ್ ಮಾಡ್ತೀರಾ ಅಂತೇಳಿ ಅರ್ಥ ಆಗುತ್ತೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮ ಕೈದವರು ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನ ಕೊಡ್ತಾರೆ. ಸೊ ಚಾನಲ್ ಡೌನ್ಲೋಡ್ ಮಾಡ್ಕೋತೀರಾ, ಮತ್ತೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಅದರದ್ದು ಒಂದು ಪ್ರಿಂಟ್ ಔಟ್ ಕೂಡ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೊ ಪ್ರಿಂಟ್ ಔಟ್ ತೆಗೆದುಕೊಂಡು ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ, ಯಾವುದಾದ್ರೂ ಬ್ಯಾಂಕ್ ಆಗಿರ್ಬೋದು. ಸೊ ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಫೀಸನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಯಾವುದೇ ಬ್ಯಾಂಕ್ ಆಗಿರಲಿ, ಸೊ ಫಸ್ಟ್ ರೌಂಡಲ್ಲಿ ಕೂಡ ನಿಮಗೆ ಈ ಒಂದು ತೊಂದರೆ ಬಂದಿತ್ತು, ಯಾವ ಬ್ಯಾಂಕಿಗೆ ಇಂದ ಪೇ ಮಾಡಬೇಕು, ಸೊ ಇದೇ ಬ್ಯಾಂಕಿಂದ ಮಾಡಬೇಕಾ, ಸೊ ಈ ರೀತಿ ಎಲ್ಲ ತೊಂದರೆ ಬಂದಿತ್ತು. ಸೊ ನೀವು ಯಾವುದಾದ್ರೂ ಬ್ಯಾಂಕಿಂದ ಕೂಡ ಫೀಸ್ನ ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಫೀಸ್ನ ಪೇಮೆಂಟ್ ಮಾಡಿದ್ಮೇಲೆ ಫೀಸ್ ರೆಸಿಪ್ಟ್ ಏನಿರುತ್ತೆ, ಸೊ ಪೇಮೆಂಟ್ ಮಾಡಿದಂಥ ರೆಸಿಪ್ಟ್ ಏನಿರುತ್ತೆ ಅದನ್ನು ಕೂಡ ತೆಗೆದುಕೊಳ್ಳಿ. ಅದರಲ್ಲಿ 3 ಕಾಪಿ ಇರುತ್ತೆ ನಿಮಗೆ, ಕ್ಯಾಂಡಿಡೇಟ್ ಕಾಪಿ, ಕಾಲೇಜ್ ಕಾಪಿ ಮತ್ತೆ ಬ್ಯಾಂಕ್ ಕಾಪಿ, ಈ ರೀತಿ 3 ಕಾಪಿಗಳು ಇರುತ್ತವೆ. ಸೊ ಅಲ್ಲಿ ಕಾಲೇಜ್ ಕಾಪಿ ಮತ್ತೆ ಕ್ಯಾಂಡಿಡೇಟ್ ಕಾಪಿ ಮಾತ್ರ ನಿಮಗೆ ಕೊಡ್ತಾರೆ, ಬ್ಯಾಂಕ್ ಕಾಪಿ ಅವರೇ ಇಟ್ಕೋತಾರೆ. ಸೊ ಈ ಎಲ್ಲ ಕಾಪಿಗಳನ್ನ ತೆಗೆದುಕೊಂಡು ಕಾಲೇಜ್ ಕಾಪಿ ಮತ್ತೆ ಕ್ಯಾಂಡಿಡೇಟ್ ಕಾಪಿ ಏನಿರುತ್ತೆ, ಸೊ ಇದರ ಜೊತೆಗೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, KCT ಅಪ್ಲಿಕೇಶನ್ಸ್ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಸೊ ಆ ಒಂದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೆ 2 ಸೆಟ್ ಜೆರಾಕ್ಸ್ನ ತೆಗೆದುಕೊಂಡು ನೀವು ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ, ಸೊ ಯಾವ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕು ಅಂತ ಇರ್ತೀರ, ಸೊ ಅಲ್ಲಿ ನೀವು ವಿಸಿಟ್ ಮಾಡಿಬಿಟ್ಟು ಸೆಪ್ಟೆಂಬರ್ 26 ಸಂಜೆ 5:30 ಒಳಗಡೆ ನೀವು ವಿಸಿಟ್ ಮಾಡಿಬಿಟ್ಟು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ನ ಈ ಎಲ್ಲ ಪ್ರೋಸೆಸ್ ಆದಮೇಲೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಫಾಲೋ ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರಬೇಕು. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ರಿಪೋರ್ಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೀವು KEದವರ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಆಗಿಬಿಟ್ಟು ಇಲ್ಲಿ ಜಾಯ್ನಿಂಗ್ ರಿಪೋರ್ಟ್ ಅಂತೇಳಿ ಇರುತ್ತೆ. ಸೊ ಅಲ್ಲಿ ಜಾಯ್ನಿಂಗ್ ರಿಪೋರ್ಟ್ ಇರುತ್ತೆ, ಅಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಕೆಲವೊಂದು ಡೀಟೇಲ್ಸ್ನ ಕೇಳಿರುತ್ತೆ. ನೀವು ಅಡ್ಮಿಷನ್ ಆಗಿದ್ದೀರಾ, ಯಾವ ಕಾಲೇಜ್ಗೆ ಆಗಿದ್ದೀರಾ, ಯಾವ ದಿನಾಂಕದಲ್ಲಿ ನೀವು ಅಡ್ಮಿಷನ್ ಕಂಪ್ಲೀಟ್ ಮಾಡಿದ್ದೀರಾ, ಮತ್ತೆ ಎಷ್ಟು ಫೀಸ್ನ ಎಕ್ಸ್ಟ್ರಾ ಫೀಸ್ ಏನಾದರೂ ಕೇಳಿದಾರಾ, ಸೊ ಎಷ್ಟು ಪೇಮೆಂಟ್ ಮಾಡಿದ್ರಿ, ಸೊ ಈ ರೀತಿ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಸೊ ಈ ಎಲ್ಲ ಡೀಟೇಲ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮತ್ತೆ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕೇಳಬಹುದು. ಸೊ ಆದಷ್ಟು ನಿಮಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.